PFI ಇದೆಯೋ ಇನ್ನೊಂದು SFI ಅಥವಾ ಬೇರೆ ಪ್ರಶ್ನೆ ಇದು NI ತನಿಖೆ ಮಾಡತಕ್ಕಂತ ಪ್ರಕರಣ ಅಂತ ಯೋಚನೆ ಮಾಡಬೇಕು. ರಾಜ್ಯ ಸರ್ಕಾರ ತನಿಖೆ ಮಾಡುವಾಗ ಅವರ ಮೇಲೆ 2 ಕೊಲೆ ಆಪಾದನೆ ಇರುವಾಗ ರಾಜ್ಯ ಸರ್ಕಾರ ಅವ್ರನ್ನ ಮೊದಲನೇ ಬಂಧಿಸಬೇಕಾಗಿತ್ತು. ಅಟ್ಲೀಸ್ಟ್ ಅವ್ರ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋಕ್ಕಾದ್ರೂ ಇರೋರು. ಈಗ ಈ ಹುಡುಗರು ವಿನಯ್ ಬಾಳಿಕ ಕೊಲೆ ಇಲ್ಲಿ ಇರ್ತಕ್ಕಂಥವರೆಲ್ಲ ಜೈಲಲ್ಲಿ ಇದ್ದಾರೆ. ಅವ್ರ ತಂದೆ ತಾಯಿಗಳು ರಸ್ತೆಗೆ ಬಂದ್ಬಿಟ್ಟಿದ್ದಾರೆ. ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ನಾವು ಯಾವುದೇ ಪಕ್ಷದವರು ಕೊಲೆ ಆದ್ರೆ ನಾವು ಹೋಗಿ ನೋಡಿದ್ದೀವಿ. ಅದು ಪ್ರವೀಣ್ ನೆಟ್ಟಾರ್ ಇರ್ಬೋದು, ಪ್ರವೀಣ್ ಪೂಜಾರಿ ಇರ್ಬೋದು, ಎಲ್ಲ ಬಿಜೆಪಿ ಮಂಡಲ ಅಧ್ಯಕ್ಷ ಕೊಲೆ ಆದಾಗ ಅಲ್ಲೂ ಹೋಗಿ ನೋಡಿದ್ದೀವಿ. ಅವ್ರು ಕೊಲೆ ಮಾಡಿದ ಯಾರು? ಹಿಂದೂ ಜಾಗರಣ ವೇದಿಕೆ. ಅದು NIಗೆ ತನಿಖೆ ಮಾಡಲಿ. ಪ್ರವೀಣ್ ನೆಟ್ಟಾರ್ ಅನ್ನೋ ಹುಡುಗ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷ. ಇದರಲ್ಲಿ ಅವ್ರನ್ನೂ ಹೋಗಿ ತನಿಖೆ ಮಾಡಲಿ, ಬೇಡ ಅಂತ ಹೇಳೋದಿಲ್ಲ. ಅದರಲ್ಲಿ ಕೊಲೆ ಮಾಡಿದ್ದು ಹಿಂದೂ ಜಾಗರಣ ಸಮಿತಿಯವರು ಮಂದರ್ತಿಯಲ್ಲಿ. ಸೊ ಅದು ಬಿಟ್ಟುಬಿಟ್ಟು ಇಲ್ಲಿ ಪ್ರತೀಕಾರದಲ್ಲಿ ಒಬ್ಬೊಬ್ಬರೂ ಸಹ ಪ್ರತೀಕಾರದ ಹೇಳಿಕೆಗಳು ಕೊಡ್ತಾ ಇದ್ದಾರೆ. 140 ಇದ್ರೆ 144 ಇದ್ರೇನು ಕೂಡ ಪ್ರತಿಬಂಧ ಆಜ್ಞೆ ಕೂಡ ಇದ್ರೇನು ಸಹ ಅಲ್ಲೋಗಿ ಭಾಷಣ ಮಾಡ್ತಾ ಇದ್ದಾರೆ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಅಲ್ಲೋಗಿ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ. ಪತ್ರಿಕಾ ಹೇಳಿಕೆ, ಪುತ್ತೂರಲ್ಲಿ ಒಬ್ಬರು ಪತ್ರಿಕಾ ಹೇಳಿಕೆ ಕೊಡ್ತಾರೆ, ನಾವು ಪ್ರತೀಕಾರ ತೀರಿಸ್ತೀವಿ ಅಂತ ಹೇಳಿ. ಆದರೆ ಕಾನೂನು ಯಾರಿಗೂ ಇಲ್ವಾ? ಕಾನೂನು ಎಲ್ರಿಗೂ ಒಂದೇ. ಈ ದೇಶದಲ್ಲಿ ಎಲ್ಲಾ ಧರ್ಮದವ್ರಿಗೆ, ಎಲ್ಲ ಜಾತಿಯವ್ರಿಗೆ, ಎಲ್ಲ ಭಾಷೆಯವ್ರಿಗೆ ಕಾನೂನು ಒಂದೇ. ಆ ಸಂವಿಧಾನದ ಚೌಕಟ್ಟಿನಲ್ಲಿ, ನಮ್ಮ IPC ಚೌಕಟ್ಟಿನಲ್ಲಿ ತನಿಖೆ ಆಗಬೇಕು, ವಿಚಾರಣೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ.